ಈ ಎ ಐ ಜಮಾನದೊಳಗೂ ಕೂಡ ನೀವು ಒಂದು ಆಂಡ್ರಾಯ್ಡ್ ಆ್ಯಪನ್ನು ಬಿಲ್ಡ್ ಮಾಡಬೇಕಾದ್ರೆ ಮೊದಲು ವೀಕ್ಸ್ ಗಟ್ಟಲೆ ಕೋಡಿಂಗ್ ಕಲ್ತ ಆಮೇಲೆ ಆ್ಯಪ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಂದ್ರೆ ನೀವು ತುಂಬ ಹಿಂದುಳಿದಿದ್ದೀರಿ ಅಂತ ಅನ್ಕೊಳ್ರಿ. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಗೂಗಲ್ ಎ ಐ ಸ್ಟುಡಿಯೋನ ಯೂಸ್ ಮಾಡಿ ವೈಬ್ ಕೋಡಿಂಗ್ ಮುಖಾಂತರ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತೇಳಿ ತೋರಿಸ್ತೇನೆ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನಿಮ್ಮ ಐಡಿಯಾನ ಒಂದು ಸಿಂಪಲ್ ಇಂಗ್ಲಿಷ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟ ಒಂದು ಫೈನಲ್ ಅಪ್ಲಿಕೇಶನ್ ಅನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ತಗೊಂಡು ಬರ್ತಾನೆ. ನಾವು ಗೂಗಲ್ ಎ ಐ ಸ್ಟುಡಿಯೋ ಒಳಗಡೆ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡಿ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ಈ ವೈಬ್ ಕೋಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಐತಿ. ಟ್ರೆಡಿಷನಲಿ ನಾವು ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ವೀಕ್ಸ್ ಗಟ್ಲೆ ಕೋಡಿಂಗ್ ಅನ್ನ ಕಲಿಬೇಕಾಗಿತ್ತ, ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅನ್ನ ತಿಳ್ಕೊಳ್ಬೇಕಾಗಿತ್ತ, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಬೇಕಾಗಿತ್ತ, ಕೋಡ್ ಅನ್ನ ಬರಿಬೇಕಾಗಿತ್ತ, ಡಿಬಗ್ ಮಾಡಬೇಕಾಗಿತ್ತ. ಆಮೇಲೆ ಗ್ರಾಜುವಲಿ ನಾವು ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ವಿ. ಬಟ್ ಇವಾಗ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡಿ ಪ್ಲೇನ್ ಇಂಗ್ಲಿಷ್ ಒಳಗಡೆ ನಿಮ್ಗೆ ಏನ್ ಬೇಕು ಅದನ್ನ ನೀವು ಹೇಳಿದ್ರಿ ಅಂತಂದ್ರೆ, ಡಿಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ಎ ಐ ನಿಮ್ಗೋಸ್ಕರ ಕೋಡ್ ಬರಿತೈತಿ, ಡಿಬಗ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಬಿಲ್ಡ್ ಮಿ ಅ ಪರ್ಸನಲ್ ಫೈನಾನ್ಸ್ ಆ್ಯಪ್ ಅಂತ ನೀವು ಎ ಐ ಹೇಳಿದ್ರಿ ಅಂತಂದ್ರೆ ಅದು ನಿಮ್ಗೋಸ್ಕರ ಕೋಡ್ ಅನ್ನ ಬರಿತೈತಿ. ನಿಮ್ಗೆ ಯಾವ್ದಾದ್ರು ಪಾರ್ಟ್ ಲೈಕ್ ಆಗಿಲ್ಲ ಅಂತಂದ್ರೆ ನೀವು ಅದನ್ನ ರಿಮೂವ್ ಮಾಡಬಹುದು. ಯಾವ್ದಾದ್ರು ಪಾರ್ಟ್ ಅನ್ನ ಆಡ್ ಮಾಡಬಹುದು ಅಂದ್ರೆ ಆಡ್ ಮಾಡಬೇಕು ಅಂತಂದ್ರೆ ಅದನ್ನ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಆಡ್ ಅ ಬಟನ್, ಆಡ್ ಅ ಟ್ರಾನ್ಸಾಕ್ಷನ್ ಬಟನ್, ಚೇಂಜ್ ದ ಬಿಹೇವಿಯರ್, ಚೇಂಜ್ ದ ಕಲರ್. ಈ ತರ ನೀವು ಸಿಂಪಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋದ್ರಿ ಅಂತಂದ್ರೆ ಅದು ನಿಮ್ಗೋಸ್ಕರ ಕೋಡ್ ಅನ್ನ ಬರಿತೈತಿ. ನೀವು ಜಸ್ಟ್ ಇನ್ಸ್ಟ್ರಕ್ಟರ್ ಆಗಿ ಮ್ಯಾನೇಜ್ ಮಾಡ್ಬೇಕಾ ಅಷ್ಟೇ. ಸೊ ಇದಕ್ಕೆ ನಾವು ವೈಬ್ ಕೋಡಿಂಗ್ ಅಂತೇಳಿ ಕರಿತೇವೆ. ಸೊ ಇವಾಗ ನಾವು ಗೂಗಲ್ ಎ ಐ ಸ್ಟುಡಿಯೋ ಒಳಗಡೆ ಎಂಡ್ ಟು ಎಂಡ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದ್ರೆ ಗೂಗಲ್ ಎ ಐ ಸ್ಟುಡಿಯೋಗೆ ಲಾಗಿನ್ ಆಗಬೇಕು. ಇದರ ಡೈರೆಕ್ಟ್ ಲಿಂಕ್ ಅನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಒಂದ್ಸರಿ ನೀವು ಲಾಗಿನ್ ಆದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಒಳಗಡೆ ನೀವು ಬಂದು ಲ್ಯಾಂಡ್ ಆಗ್ತೀರಿ. ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಬಿಲ್ಡ್ ಪ್ಯಾನಲ್ ಒಳಗಡೆಯಿಂದ ನ್ಯೂ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅವಾಗ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಬಿಲ್ಡ್ ಅನ್ ಆಂಡ್ರಾಯ್ಡ್ ಆ್ಯಪ್ ಅಂತೇಳಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ಸೆಲೆಕ್ಟ್ ಆಗ್ತೈತಿ. ಇಲ್ಲಿ ನೀವು ನಿಮ್ಗೆ ಏನ್ ಬೇಕಲ್ಲ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ರಿ. ನೋಟಿಸ್ ಮಾಡ್ರಿ, ನಾ ಇಲ್ಲಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿ ರೆಕಮೆಂಡೇಶನ್ಸ್ ಕೂಡ ಬರ್ತಾವ. ಅದ್ರ ಪ್ರಕಾರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ನೋಡ್ರಿ, ನಾವಿವತ್ತು ಪರ್ಸನಲ್ ಫೈನಾನ್ಸ್ ಟ್ರ್ಯಾಕಿಂಗ್ ಆ್ಯಪ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ. ಓಕೆ, build me a personal finance tracking app. ಓಕೆ, ಸ್ಪೇಸ್ ಕೊಡ್ತಾ ಇದ್ದೇನೆ. ಸ್ಪೇಸ್ ಕೊಟ್ಟ ತಕ್ಷಣ ನೋಡ್ರಿ ಇದು ನನಗೆ ನೆಕ್ಸ್ಟ್ ರೆಕಮೆಂಡೇಶನ್ ಅನ್ನು ಕೊಡ್ತೈತಿ. ದಟ್ ಲೆಟ್ಸ್ ಮೀ ಕ್ಯಾಟಗರೈಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ವಿಜುವಲೈಸ್ ಮಂತ್ಲಿ ಸ್ಪೆಂಡಿಂಗ್ ಹ್ಯಾಬಿಟ್ಸ್. ಕರೆಕ್ಟ್ ಐತಿ. ಇದನ್ನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಟ್ಯಾಬ್ ಯೂಸ್ ಮಾಡಿರಿ, ಮತ್ತೆ ಸ್ಪೇಸ್ ಕೊಡ್ರಿ, ವೇಟ್ ಮಾಡಿರಿ. ಇದು ನಿಮ್ಗೆ ಮತ್ತೆ ರೆಕಮೆಂಡೇಶನ್ ಅನ್ನು ಕೊಡ್ತೈತಿ. ವಿಚ್ ಮೀನ್ಸ್ ನಿಮಗೆ ಏನು ಬೇಕು ಅಂತೇಳಿ ಆಲ್ರೆಡಿ ಇದೆ. ಮೇ ಬಿ ನಿಮ್ಗೆ ರೆಕಮೆಂಡೇಶನ್ ಅನ್ನು ಕೂಡ ಕೊಡ್ಬೋದು. ನೀವು ಎಲ್ಲ ವರ್ಡ್ಸನ್ನು ನಿಮ್ಮ ಮೈಂಡಿಂದಾನೇ ಬರಿಬೇಕು ಅಂತ ಇಲ್ಲ. ಸೊ ಇಲ್ಲಿಂದ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಇಟ್ ಶುಡ್ ಆಲ್ಸೋ ಸಪೋರ್ಟ್ ಕಸ್ಟಮ್ ಬಜೆಟ್ ಅಲರ್ಟ್ಸ್ ಆ್ಯಂಡ್ ಸೆಕ್ಯೂರ್ ಬ್ಯಾಂಕ್ ಅಕೌಂಟ್ ಸಿಂಕ್ರನೈಸೇಷನ್. ಓಕೆ, ಲೆಟ್ಸ್ ಹಿಟ್ ಅ ಟ್ಯಾಬ್. ಮತ್ತೆ ಸ್ಪೇಸ್ ಕೊಡ್ತಾ ಇದ್ದೇನೆ. ಇಲ್ಲಿ ಫಾರ್ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅಕ್ರಾಸ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್. ಯಸ್, ಓಕೆ. ದೆನ್ ನೆಕ್ಸ್ಟ್ ಇವಾಗ ಮತ್ತೆ ಸ್ಪೇಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ಆಫರ್ ಅ ಕ್ಲೌಡ್ ಬೇಸ್ಡ್ ಡೇಟಾ ಬ್ಯಾಕಪ್ ಫಾರ್ ಸಿಮ್ಲೆಸ್ ಆಕ್ಸೆಸ್. ಲೆಟ್ಸ್ ನಾಟ್ ಪುಟ್ ಗೋ ದ್ಯಾಟ್ ಡೀಪರ್. ಇಟ್ ಶುಡ್ ಆಲ್ಸೋ ಗಿವ್ ಮೀ ಆಪ್ಷನ್ ಟು ಆ್ಯಡ್ transactions and download CSV if needed. ಓಕೆ, ಈ ಥರ ಕೊಡ್ತಾನೆ. ಮತ್ತೆ ಒಂದು ಸ್ವಲ್ಪ ಸ್ಪೇಸ್ ಕೊಡ್ತಾನೆ. ಇವಾಗ ನೋಡೋಣ ಮತ್ತೇನಾದರೂ ಸಜೆಷನ್ ಮಾಡ್ತೈತೀನಿ ಅಂತೇಳಿ. ಸೊ ಐ ಥಿಂಕ್ ಇಟ್ ಈಸ್ ನಾಟ್ ಗಿವಿಂಗ್ ಎನಿ ಮೋರ್ ಬಿಕಾಸ್ ನಾವು ಇವಾಗ ನಮ್ಮ ಥಾಟ್ಸನ್ನು ಆ್ಯಡ್ ಮಾಡ್ಲಿಕ್ಕತ್ತಿದ್ದೀವಿ. ಕೀಪ್ ಇಟ್ ಡಾರ್ಕ್ ಥೀಮ್ಡ್. ಓಕೆ, ಲೆಟ್ಸ್ ಡೂ ಬೋತ್ ದ ಥೀಮ್. ಐ ವಾಂಟ್ ಬೋತ್ ಲೈಟ್ ಆ್ಯಂಡ್ ಡಾರ್ಕ್ ಥೀಮ್ in the app with a toggle. Okay,
ನಾವು ಟಾಗಲ್ ಮಾಡಿದ್ರೆ ಡಾರ್ಕ್ ಮತ್ತು ಲೈಟ್ ಥೀಮ್ ಎರಡೂ ಬೇಕಾ. ಐ ಶುಡ್ ಆಲ್ಸೋ ಬಿ ಏಬಲ್ ಟು ಆ್ಯಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಯೂಸಿಂಗ್ ಎಕ್ಸ್ಪೆನ್ಸಸ್. ಲೆಟ್ಸ್ ಕೀಪ್ ಇಟ್ ದಿಸ್ ಮಚ್. ಸೊ ಇವಾಗ ಇಷ್ಟನ್ನ ಇಲ್ಲಿ ಸಿಂಪಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದೇ ಥರ ನಿಮ್ದು ಯಾವುದೂ ಐಡಿಯಾ ಇರಲಿ ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು ಅನದರ್ ಎಕ್ಸಾಂಪಲ್. ನೀವೇನಾದರೂ ಜಿಮ್ ಓನರ್ ಇದ್ರಿ ಅಥವಾ ನೀವು ವರ್ಕೌಟ್ ಮಾಡ್ತಿದ್ರಿ ಅಂತಂದರೆ ನಿಮ್ಮ ವರ್ಕೌಟ್ ಪ್ಲ್ಯಾನ್ ಮಾಡಲಿಕ್ಕೆ ಟ್ರ್ಯಾಕ್ ಮಾಡಲಿಕ್ಕೆ ಕೂಡ ನೀವು ಈ ಥರ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ಬೋದು ನಿಮಗೋಸ್ಕರ. ಆ್ಯಂಡ್ ಯು ಕ್ಯಾನ್ ಪಬ್ಲಿಷ್ ಇಟ್ ಟು ಗೂಗಲ್ ಸ್ಟುಡಿಯೋ ಆಲ್ಸೋ, ಐ ಮೀನ್ ಪ್ಲೇ ಸ್ಟೋರ್ ಆ್ಯಸ್ ವೆಲ್. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತಂದರೆ ಬಿಲ್ಡ್ ಅಂತ ಕೊಡ್ತೇನೆ. ಬಿಲ್ಡ್ ಅಂತ ಕೊಟ್ಟ ತಕ್ಷಣ ಇದು ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡ್ತೈತಿ. ಇವಾಗ ನಮ್ಮ ಕೆಲಸ ಮುಗೀತಾ, ನಾವು ಪ್ರಾಂಪ್ಟ್ಸ್ ಕೊಟ್ವಿ ಅಲ್ಲ, ನಮ್ಮ ಕೆಲಸ ಮುಗೀತಾ. ಸೊ ದೆನ್ ಇಟ್ ವಿಲ್ ಟೇಕ್ ಇಟ್ಸ್ ಜಾಬ್. ಸೊ ಇದು ತನ್ನಿಂದ ತಾನೇ ಇಲ್ಲಿ ನೋಡ್ರಿ ಜೆಮಿನಿ 3.1 Pro ಪ್ರಿವ್ಯೂ ಮಾಡಲನ್ನು ಯೂಸ್ ಮಾಡಿಕೊಂಡು ನಮಗಿಲ್ಲಿ ಇದು ಅಪ್ಲಿಕೇಶನನ್ನು ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡ್ತೈತಿ. ಆಲ್ ರೈಟ್. ಸೊ ಇವಾಗ ನಮ್ಮ ಅಪ್ಲಿಕೇಶನ್ ರೆಡಿ ಆಗೈತೆ. ನೀವು ಇಲ್ಲಿ ಪ್ರಿವ್ಯೂವನ್ನು ಕೂಡ ನೋಡ್ತಾ ಇದ್ದೀರಿ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನಿಮಗೆ ಕಂಪ್ಲೀಟ್ ಸಮರಿಯನ್ನು ಕೂಡ ಕೊಟ್ಟೈತಿ, ಇದೆ ಏನೆಲ್ಲ ಮಾಡೈತಿ ಅಂತ ಹೇಳಿ. ಯು ಐ ಅನ್ನು ಯಾವ ಥರ ವರ್ಕ್ ಮಾಡೈತಿ, ಆಮೇಲೆ ಎಲ್ಲ ಫೈಲ್ಸ್ ಇದಾವ, ಏನೋ ಲೈಕ್ ಬ್ಯಾಕ್ ಆ್ಯಂಡ್ ಫೈಲ್ಸ್ ಎಲ್ಲ ಇಲ್ಲಿದಾವ, ಆಮೇಲೆ ಅಪ್ಲಿಕೇಶನ್ಗೆ ಫ್ರಂಟ್ ಎಂಡ್ ಒಳಗಡೆ ಏನೆಲ್ಲ ಮಾಡೈತಿ ಅಂತ ಎಲ್ಲನೂ ಇದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತೈತಿ. ಇವಾಗ ಇದ್ರ ಕೋಡನ್ನು ನೋಡಬೇಕು ಅಂತಂದರೆ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮ್ಗೆ ಈ ಎಂಟೈರ್ ಅಪ್ಲಿಕೇಶನ್ದ ಕೋಡ್ ಸಿಗ್ತೈತಿ. ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಎರಡು ಆಪ್ಷನ್ ಇದಾವೆ. ಎಕ್ಸ್ಪೋರ್ಟ್ ಟು ಆ್ಯಂಟಿಗ್ರಾವಿಟಿ, ನೀವು ಇದನ್ನು ಆ್ಯಂಟಿಗ್ರಾವಿಟಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದಾ. ಅಂದರೆ ಇದೊಂದು ಏಜೆಂಟಿಕ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಐತಿ ಗೂಗಲ್ ಅವ್ರದ್ದು, ಅಲ್ಲಿಗೂ ಕೂಡ ನೀವು ಇದನ್ನು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಫರ್ದರ್ ಡೆವಲಪ್ಮೆಂಟನ್ನು ನೀವು ಮಾಡ್ಬೋದಾ. ಇದ್ರ ಮೇಲೆ ಕೂಡ ನಾವು ವಿಡಿಯೋಸನ್ನು ಮಾಡಿದ್ದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಹೋಗಿ ಕಲಿಬೇಕು ಅಂತಂದರೆ ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಡೌನ್ಲೋಡ್ ಆಸ್ ಅ ಜಿಪ್ ಫೈಲನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಬೋದ. ಇದಷ್ಟೇ ಅಲ್ಲದೆ ನೀವು ಈ ಸೇಮ್ ಆ್ಯಪನ್ನು ಪ್ಲೇ ಕನ್ಸೋಲ್ಗೆ ಕೂಡ ಸಬ್ಮಿಟ್ ಮಾಡ್ಬೋದ. ಅಂದರೆ ಇದು ಪ್ಲೇ ಸ್ಟೋರ್ದ ಬ್ಯಾಕ್ ಎಂಡ್ ಇರ್ತೈತಿ, ಅಲ್ಲಿ ನೀವು ಟೆಸ್ಟ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದ, ಟೆಸ್ಟ್ ಮಾಡ್ಬೋದ. ಇವಾಗ ಒಂದ್ಸರಿ ಅಪ್ಲಿಕೇಶನನ್ನು ಟೆಸ್ಟ್ ಮಾಡೋಣ. ನಾವು ಹೇಳ್ದಂಗೆ ಇದು ಬಿಲ್ಡ್ ಮಾಡೈತೋ ಇಲ್ಲೋ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಟೋಟಲ್ ಬ್ಯಾಲೆನ್ಸ್, ಆಮೇಲೆ ಮಂತ್ಲಿ ಇನ್ಕಮ್, ಮಂತ್ಲಿ ಸ್ಪೆಂಡ್ ಅಥವಾ ಎಕ್ಸ್ಪೆನ್ಸಸ್ ಅನ್ನು ಕೊಟ್ಟೈತಿ. ಒನ್ ಥಿಂಗ್ ಇಲ್ಲಿ ಇದು ಡಾಲರನ್ನು ಯೂಸ್ ಮಾಡ್ಲಿಕ್ಕತ್ತೈತಿ. ನಾವು ಇದನ್ನು ಚೇಂಜ್ ಮಾಡಿಸ್ಬೋದ, ಇದಕ್ಕೆ ಹೇಳ್ಬಿಟ್ಟ ಅಂದರೆ ಫರ್ದರ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟ. ದೆನ್ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನಮಗೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಕಾಣಿಸ್ತಾವ. ಇಲ್ಲಿ ಯಾವುದು ಟ್ರಾನ್ಸಾಕ್ಷನ್ಸ್ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ ಇಲ್ಲ. ನಾವಿಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ನಮಗೆ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಆ್ಯಡ್ ಮಾಡಲಿಕ್ಕೆ ನಮಗೆ ಆಪ್ಷನ್ ಸಿಗ್ತೈತಿ. ನೋಡ್ರಿ, ಎಕ್ಸ್ಪೆನ್ಸಸ್ ಆಯಿತು, ಇನ್ಕಮ್ ಆಯಿತು ಅಂತೇಳಿ ಇಲ್ಲಿ ಟಾಗಲನ್ನು ಯೂಸ್ ಮಾಡ್ಬೋದಾ. ಇಲ್ಲಿ ಅಮೌಂಟನ್ನು ಹಾಕ್ರಿ, ಕ್ಯಾಟಗರಿಯನ್ನು ಹಾಕ್ರಿ, ನೋಟನ್ನು ಹಾಕ್ಬೋದಾ. ಅದಷ್ಟೇ ಅಲ್ಲ, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಒಳಗಡೆ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ಲೈಕ್ ಥೀಮನ್ನು ಚೇಂಜ್ ಮಾಡಬೇಕನ್ನ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಾದ್ರೆ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ಹೇಳಿದ್ದೆ ನನಗೆ ಡಾರ್ಕ್ ಥೀಮು ಬೇಕು ಮತ್ತು ಲೈಟ್ ಥೀಮ್ ಕೂಡ ಬೇಕು ಅಂತೇಳಿ. ಲೈಟ್ ಬೇಕು ಅಂತಂದ್ರೆ ಲೈಟ್ ಹೋಗ್ಬೋದಾ, ಡಾರ್ಕ್ ಬೇಕಾದ್ರೆ ಡಾರ್ಕ್ ಹೋಗ್ಬೋದಾ. ಇದು ಚೇಂಜ್ ಆಗ್ಲಿಕ್ಕತ್ತೈತಿ. ಆಮೇಲೆ ನೀವು ಇಲ್ಲಿ ಡೇಟಾ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದಾ. ಬಜೆಟ್ಸ್ ಅಂತ ಐತಿ, ಬಜೆಟ್ ಅಲರ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಬೋದಾ. ಸೊ ದಿಸ್ ಇಸ್ ಸೂಪರ್ ಅಮೇಝಿಂಗ್. ನೀವು ಇದಕ್ಕೆ ಮತ್ತೆ ಅಡಿಷ್ನಲ್ ಫೀಚರ್ಸ್ಗಳನ್ನು ಆ್ಯಡ್ ಮಾಡ್ಬೋದಾ. ಬಟ್ ಯು ಗೆಟ್ ದ ಐಡಿಯಾ ಎಕ್ಸಾಕ್ಟ್ಲಿ ನೀವು ಯಾವ ಥರ ಡೆವಲಪ್ಮೆಂಟನ್ನು ಮಾಡ್ಬೋದಾ. ಇಲ್ಲಿ ನಾವು ಒಂದು ಲೈನ್ ಆಫ್ ಅ ಕೋಡನ್ನು ಕೂಡ ಬರ್ದಿಲ್ಲ, ಎಲ್ಲ ಜಸ್ಟ್ ಸಿಂಪಲ್ ಪ್ಲೇನ್ ಇಂಗ್ಲೀಷ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ನಮ್ಮ ಪ್ರಾಂಪ್ಟ್ ಐತಿ ನೋಡ್ರಿ, ಇದು ಪ್ರಾಂಪ್ಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೇನೆ ಫಾರ್ ಇನ್ಸ್ಪಿರೇಷನ್. ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಫಾರ್ ಎನಿ ಫರ್ದರ್ ಡೆವಲಪ್ಮೆಂಟ್. ಸೊ ಈ ಥರ ನೀವು ಇದನ್ನು ಯೂಸ್ ಮಾಡ್ಬೋದಾ. ಈ ಅಪ್ಲಿಕೇಶನನ್ನು ನೀವು ಟೆಸ್ಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಒಳಗಡೆ ಕೂಡ ಇನ್ಸ್ಟಾಲ್ ಮಾಡ್ಬೋದಾ, ಆಂಡ್ರಾಯ್ಡ್ ಮೊಬೈಲ್ ಒಳಗಡೆ. ಅದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೊಂದು ಸೆಪ್ರೇಟ್ ವಿಡಿಯೋ ಒಳಗಡೆ ತೋರಿಸ್ತೇನೆ. ಬಿಕಾಸ್ ಈ ವಿಡಿಯೋ ಒಳಗಡೆ ಕಂಟಿನ್ಯೂ ಮಾಡಿದ್ರೆ ತುಂಬ ದೊಡ್ಡ ವಿಡಿಯೋ ಆಗ್ತೈತಿ, ನೀವು ಬೋರ್ ಆಗ್ಬಿಡ್ತೀರಿ. ಸೊ ಐ ವಿಲ್ ಕೀಪ್ ಇಟ್ ದಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಕಮೆಂಟ್ ಮಾಡಿರಿ ನಿಮಗೇನಾದರೂ ಇದನ್ನು ಯಾವ ಥರ ಮೊಬೈಲ್ ಒಳಗಡೆ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಇತ್ತು ಅಂತ ಅಂದರೆ. ಓಕೆ, ಮೊಬೈಲ್ ಇನ್ಸ್ಟಾಲ್ ಅಂತ ಕಮೆಂಟ್ ಮಾಡಿರಿ. ಇದೇ ಥರ ನೀವು ಗೂಗಲ್ AI ಸ್ಟುಡಿಯೋನ ಯೂಸ್ ಮಾಡಿಕೊಂಡು ಅದರ್ ಅಪ್ಲಿಕೇಶನ್ಸ್ಗಳನ್ನು ಕೂಡ ಬಿಲ್ಡ್ ಮಾಡ್ಬೋದಾ. ಸಪೋಸ್ ನೀವು ಜಿಮ್ ಓನರ್ ಇದ್ರಿ ಅಂತಂದರೆ ನಿಮ್ಮ ಜಿಮ್ಗೋಸ್ಕರ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ಬೋದಾ. ಸ್ಮಾಲ್ ಬಿಸ್ನೆಸ್ ಓನರ್ ಇದ್ರಿ ಅಂತಂದರೆ ಅದಕ್ಕೋಸ್ಕರ ಒಂದು ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ಬೋದಾ. ಫಾರ್ ನಿಮ್ಮ ಪರ್ಸನಲ್ ಯೂಸ್ಗೋಸ್ಕರ ಕೂಡ ನೀವು ವೇರಿಯಸ್ ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡ್ಬೋದಾ. ಮುಂದಿನ ಬರೋ ದಿನದೊಳಗಡೆ ನಾ ಇದ್ರೊಳಗಡೆ ಮತ್ತೆ ಬಹಳಷ್ಟು ವಿಡಿಯೋಸ್ಗಳನ್ನು ಮಾಡ್ತೇನೆ. ಇದಷ್ಟೇ ಅಲ್ಲದೆ ನೀವು ವೆಬ್ ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡ್ಬೋದಾ, ವೆಬ್ ಪೇಜಸ್ ಅನ್ನು ಬಿಲ್ಡ್ ಮಾಡ್ಬೋದಾ, ಲ್ಯಾಂಡಿಂಗ್ ಪೇಜಸ್, ವೇರಿಯಸ್ ಅದರ್ ಥಿಂಗ್ಸ್ಗಳನ್ನು ಕೂಡ ಬಿಲ್ಡ್ ಮಾಡಬಹುದು. ಗೇಮ್ಸ್ ಕೂಡ
ಬಿಲ್ಡ್ ಮಾಡಬಹುದಾ, ಇದೆಲ್ಲದ್ರದ ಮೇಲೂ ನಾನು ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮುಂದಿನ ಬರೋ ದಿನದೊಳಗಡೆ ಮಾಡ್ತೇನೆ. ಮತ್ತೆ ಆಲ್ರೆಡಿ ಸ್ವಲ್ಪ ವಿಡಿಯೋಸ್ ಅನ್ನ ಮಾಡಿದ್ದೇನೆ, ಅದ್ರ ಎಲ್ಲ ಡೀಟೇಲ್ಸ್ ನನ್ನ ಚಾನಲ್ ಒಳಗಡೆ ಐತಿ. ಹೋಗಿ ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡ್ರಿ, ನಿಮ್ಗೆ ಪ್ಲೇ ಲಿಸ್ಟ್ ಸಿಗ್ತೈತಿ. ಆ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಎಲ್ಲ ವಿಡಿಯೋಸನ್ನು ನಾನು ಸೇವ್ ಮಾಡಿದ್ದೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಟಿಪ್ಸ್, ಟ್ರಿಕ್ಸ್, ಪ್ರಾಂಪ್ಟ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್ಸ್, AI ಟ್ಯುಟೋರಿಯಲ್ ಮತ್ತು AI ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.